ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಬಾಕಿ. ಇಂತಹ ಸಮಯದಲ್ಲಿ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಹೇಳಿಕೆ ಜೆಡಿಎಸ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಜೊತೆಗೆ ಅಂಬಿ ಬೆಂಬಲಿಗರನ್ನು ಕೆರಳುವಂತೆ ಮಾಡಿದೆ. ಹೀಗಾಗಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ ಕಲಿಯುಗ ಕರ್ಣನ ಅಭಿಮಾನಿಗಳು ಶ್ರೀಕಂಠೇಗೌಡರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಮತ್ತೊಂದು ಕಡೆ ಸುಮಲತಾಗೆ ಕಾಂಗ್ರೆಸ್ ನಾಯಕರೇ ಬೆಂಬಲ ಸೂಚಿಸಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಶ್ರೀಕಂಠೇಗೌಡರ ವಿವಾದ. ಜೆಡಿಎಸ್ ವಿರುದ್ಧ ಸಕ್ಕರೆ ನಾಡಲ್ಲಿ ಅಂಬಿ ಬೆಂಬಲಿಗರ ಆಕ್ರೋಶ. ಜೆಡಿಎಸ್ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರ ಈ ಒಂದು ಹೇಳಿಕೆ ಕಲಿಯುಗ ಕರ್ಣನ ಅಭಿಮಾನಿಗಳನ್ನು ರೊಚ್ಚಿಗೇಳುವಂತೆ ಮಾಡಿದೆ. ಮಂಡ್ಯದಿಂದ ಲೋಕಸಭೆ ಚುನಾವಣೆಗೆ ಸುಮಲತಾ ಸ್ಪರ್ಧಿಸುವ ವಿಚಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿರುವಾಗಲೇ ಸುಮಲತಾ ಮಂಡ್ಯ ಗೌಡ್ತಿಯೇ ಅಲ್ಲ ಅಂತ ಶ್ರೀಕಂಠೇಗೌಡ ಹೇಳಿದ್ದು ಭಾರಿ ವಿವಾದಕ್ಕೆ ಗುರಿಯಾಗಿದೆ. ಮಾಧ್ಯಮನೆಲ್ಲ ನೋಡ್ತಾ ಇದೆ, ಮಂಡ್ಯದ ಗೌಡ್ತಿ ಅಲ್ಲ, ಅವರು ಆಂಧ್ರದವರು. ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಶ್ರೀಕಂಠೇಗೌಡರ ಹೇಳಿಕೆ ಖಂಡಿಸಿ ಮಂಡ್ಯದ ಸುಭಾಷ್ ನಗರದಲ್ಲಿರುವ ಅವರ ನಿವಾಸಕ್ಕೆ ನೂರಾರು ಅಂಬಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದರು. ಆದರೆ ಪೊಲೀಸರು ಅವಕಾಶ ನೀಡದಿದ್ದಾಗ ಅಂಬೇಡ್ಕರ್ ಭವನದ ಬಳಿ ಧರಣಿ ನಡೆಸಿದರು. ಶ್ರೀಕಂಠೇಗೌಡರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಹೆಣ್ಣು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದಾರೆ, ಅವ್ರು ಅಲ್ಲೇ ಸಂಸ್ಕಾರ ಕಲಿಬೋದಾಗಿತ್ತು. 3 ಬಾರಿ ಪದವೀಧರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು. ಮತ್ತೆ ಮಂಡ್ಯ ಜಿಲ್ಲೆಯ ಜನ ಇವ್ರನ್ನ ಒಳ್ಳೆ ವಿಚಾರವಾದಿ, ಪ್ರಾಂಶುಪಾಲರು, ಅಧ್ಯಾಪಕರು, ಬಹಳ ತಿಳುವಳಿಕಸ್ಥ ಮನುಷ್ಯ, ಸುಸಂಸ್ಕೃತ ವರ್ಗದ ಜನ ಅಂತ ತಿಳ್ಕೊಂಡಿದ್ರು. ಇವೆಲ್ಲವನ್ನು ಅಂತ್ಯ ಆಡಲಿಕ್ಕೆ ಅವ್ರ ಬಾಯಿಂದ ಮೊನ್ನೆ ಒಂದು ಬೂಟಾಟಿಕೆ ಮಾತುಗಳು ಏನು ಬಂದಿದೆಯೋ, ಇವತ್ತು ಇವರೇನು ಶ್ರೀಕಂಠೇಗೌಡರು ಅಂಬರೀಷ್ ಅಣ್ಣವ್ರ ಫಲಾನುಭವಿಗಳು ಇವರೆಲ್ಲ. ಅಂಬರೀಷ್ ಅಣ್ಣವ್ರನ್ನ ದಮ್ಮೆಯ ದತ್ತೆ ಅಂತ ಗೆದ್ಬತ್ತಾ ಇದ್ದಾರೆ ಇವರೆಲ್ಲ. ಬದುಕಿರುವಾಗ ಅಂಬರೀಷ್ ಅಣ್ಣವ್ರ ಹತ್ರ ನೀವು ಚಾಲೆಂಜ್ ಮಾಡಬೇಕಾಗಿತ್ತು. ಈ ತರ ನಿಮ್ಮ ರಾಜಕಾರಣ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಅವ್ರ ಕುಟುಂಬದ ಬಗ್ಗೆ, ಅವರು ಆಂಧ್ರದವರು, ಅವರು ತಮಿಳ್ನಾಡವರು ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಡೋದಲ್ಲ. ಅಂಬರೀಷ್ ಅಂದ್ರೆ ಮಂಡ್ಯ ಅಂದ್ರೆ ಅಂಬರೀಷ್ ಅವರ ಸುಮಲತಾ ಅವರು ಇವತ್ತು ಮಂಡ್ಯದ ಸೊಸೆ. ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ವಿರೋಧ ಮಾಡಿ ಇಂಥ ಬ್ರೈನ್ ವಾಶ್ಗಳು ಮಾಡಿ ಅವ್ರನ್ನ ಬೆದರಿಕೆ ತಂದು ಮನೇಲಿ ಕೂರ್ಸೋ ಕೆಲಸ ಮಾಡ್ತೀವಿ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸುಮಲತಾ ಸ್ಪರ್ಧೆಗೆ ಕಾಂಗ್ರೆಸ್ನಲ್ಲೇ ಬೆಂಬಲ. ಸೀಟು ಹಂಚಿಕೆ ವಿಚಾರಕ್ಕೆ ಶುರುವಾಗುತ್ತಾ ದೋಸ್ತಿಗಳಲ್ಲೇ ಗೊಂದಲ. ಸುಮಲತಾ ಸ್ಪರ್ಧೆ ವಿಚಾರವಾಗಿ ಸಕ್ಕರೆ ನಾಡು ಹೊತ್ತು ಉರಿತಾ ಇದ್ರೆ ಮತ್ತೊಂದೆಡೆ ಸುಮಲತಾಗೆ ಬೆಂಬಲಿಸುವುದಾಗಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸುಮಲತಾ ನಮ್ಮ ಸಹೋದರಿ ಇದ್ದ ಹಾಗೆ ಒಂದು ದಿವಸ ಅವ್ರಿಗೆ ಅಭಿಮಾನಿಗಳು ಭಾಳಷ್ಟಿದ್ದಾರೆ. ಸ್ವಾಭಾವಿಕವಾಗಿ ಆಶಯ ಇತ್ತೀಚೆಗೆ ಅಂಬರೀಷ್ ಅವ್ರದ್ದು ಆದಮೇಲೆ ಅವರ ಕುಟುಂಬದವರು ರಾಜಕೀಯಕ್ಕೆ ಬರಬೇಕು, ಅವರಿನ್ನೂ ಕೂಡ ತಮ್ಮ ನಿಲುವನ್ನು ವ್ಯಕ್ತಪಡಿಸಿಲ್ಲ. ಇವತ್ತು ಜನರ ಒತ್ತಾಯ ಇದೆ, ಅವರು ತಮ್ಮದು ಮಾಡಿಲ್ಲ. ಹಾಗೇನಾದ್ರೂ ಇದ್ರೆ ನಿಶ್ಚಿತವಾಗಿ ನಮ್ಮ ಪಕ್ಷ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಒಟ್ನಲ್ಲಿ ಲೋಕಸಭಾ ಚುನಾವಣಾ ಹೊತ್ತಿನಲ್ಲೇ ಸುಮಲತಾ ಅಂಬರೀಷ್ ಮೂಲ ಕೆದಕಿ ಜೆಡಿಎಸ್ ಮರ್ಯಾದೆ ಕಳೆದುಕೊಳ್ಳೋ ರೀತಿ ಮಾಡಿಕೊಂಡಿದೆ. ಜೊತೆಗೆ 28 ಕ್ಷೇತ್ರಗಳಲ್ಲಿ ಗೌಡ್ರು 12 ಸ್ಥಾನ ಕೇಳ್ತಾ ಇದ್ದು ಕಾಂಗ್ರೆಸ್ 7 ಸ್ಥಾನ ಕೊಡೋದು ಅನುಮಾನ ಎನ್ನಲಾಗ್ತಿದೆ. ಹೀಗಾಗಿ ಬಜೆಟ್ ನಂತರ ದೋಸ್ತಿಗಳ ನಡುವಿನ ಕುಸ್ತಿ ತಾರಕಕ್ಕೇರೋ ಸಾಧ್ಯತೆಗಳಿದ್ದು ಇದನ್ನ ಬಿಜೆಪಿ ಅದ್ಯಾವ ರೀತಿ ಬಳಸಿಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV5.